75 ಲಕ್ಷ ಕೋಟಿಗೆ ಏರಿದ ದೇಶದ ಸಾಲ, ಚುಪಾ ರುಸ್ತುಂ ಆದ ಮೋದಿ. ನಮಸ್ಕಾರ ಗೆಳೆಯರೇ, ಫಸ್ಟ್ ಕನ್ನಡಕ್ಕೆ ಸ್ವಾಗತ. ಇದು ಎಡಿಟರ್ ಸ್ಪೆಷಲ್. ಬಾಸ್, ಪ್ರಜಾಪ್ರಭುತ್ವದಲ್ಲಿ ನಾಯಕನಾದವನು ಮಾತಾಡಬೇಕು ಅಲ್ವೇ? ಆತನ ಮಾತುಗಳು ಜನರಿಗೆ ಸಾಂತ್ವನ ನೀಡಬೇಕು, ಭರವಸೆ ಮೂಡಿಸಬೇಕು ಮತ್ತು ವ್ಯವಸ್ಥೆಯ ಮೇಲಿನ ನಂಬಿಕೆಯನ್ನು ಗಟ್ಟಿಗೊಳಿಸಬೇಕು. ಆದರೆ ಕಳೆದ ಕೆಲವು ವರ್ಷಗಳಿಂದ ಭಾರತದ ರಾಜಕಾರಣದಲ್ಲಿ ಒಂದು ವಿಚಿತ್ರ ವಿದ್ಯಮಾನ ನಡೆಯುತ್ತಿದೆ. ದಿನದ 24 ಗಂಟೆಯು ಕ್ಯಾಮರಾ ಕಣ್ಣುಗಳ ಮುಂದೆ ಮಿಂಚುವ, ಸಣ್ಣ ಪುಟ್ಟ ವಿಚಾರಗಳಿಗೂ ಟ್ವೀಟ್ ಮಾಡುವ, ಅನಗತ್ಯ ವಿಚಾರಗಳಿಗೆ ತನಗೆ 56 ಇಂಚಿನ ಎದೆ ಇದೆ ಅಂತ ಕೊಚ್ಚಿಕೊಳ್ಳುವ ನಮ್ಮ ಪ್ರಧಾನಿ, ದೇಶವೇ ಬೆಚ್ಚಿ ಬೀಳುವಂತಹ ಘಟನೆಗಳು ನಡೆದಾಗ ಮಾತ್ರ ದಿಢೀರನೆ ಚುಪಾ ರುಸ್ತುಂ ಆಗಿಬಿಡ್ತಾರೆ. ಅಂದರೆ ಭೀಕರ ಮೌನಕ್ಕೆ ಜಾರಿ ಬಿಡ್ತಾರೆ. ಆ ಮೌನ ಎಂಥದ್ದು ಗೊತ್ತೇ? ಇದು ಯೋಚಿಸಿ ತೆಗೆದುಕೊಂಡ ಮೌನವಲ್ಲ, ಬದಲಾಗಿ ಜವಾಬ್ದಾರಿಯಿಂದ ನುಣುಚಿಕೊಳ್ಳುವ, ಪ್ರಶ್ನೆಗಳಿಂದ ಓಡಿ ಹೋಗುವ ಆತಂಕದ ಮೌನ. ಇದು ಇವತ್ತು ದೇಶದ ಯುವಜನತೆ ಎತ್ತುತ್ತಿರುವ ನೇರ ಪ್ರಶ್ನೆ. ಬಾಯಿ ಬಿಡಬೇಕಾದ ಜಾಗದಲ್ಲಿ ಬಾಯಿ ಒಲಿದುಕೊಂಡು ಕೂರುವ, ಸುರಿಯುವ ಬೆಂಕಿಗೆ ನೀರು ಎರಚುವ ಬದಲು ಆ ಬೆಂಕಿ ಆರುವವರೆಗೂ ಕಾಯುವ ಈ ರಣ ಹೇಡಿ ತಂತ್ರದ ಹಿಂದಿನ ಅಸಲಿ ಮರ್ಮವೇನು? ಭ್ರಷ್ಟಾಚಾರ, ಅತ್ಯಾಚಾರ, ಸಾವು ನೋವುಗಳ ಮಧ್ಯೆಯೂ ಮೋದಿಯ ಈ ಮೌನ ಏನನ್ನ ಸೂಚಿಸುತ್ತದೆ? ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ಆ 56 ಇಂಚಿನ ಎದೆಯ ಹಿಂದಿರುವ ಮೌನದ ಮುಖವಾಡವನ್ನು ಒಂದೊಂದಾಗಿ ಕಳಚೋಣ. ಮಣಿಪುರದ ಕಣ್ಣೀರು ಮತ್ತು ದೆಹಲಿಯ ಕಿವುಡುತನ. ಭಾರತದ ಈಶಾನ್ಯ ರಾಜ್ಯ ಮಣಿಪುರ. ಪ್ರಕೃತಿಯ ಮಡಿಲಲ್ಲಿ ನಗುತ್ತಿದ್ದ ಈ ರಾಜ್ಯ ರಾತ್ರೋರಾತ್ರಿ ರಣರಂಗವಾಗಿ ಬದಲಾಯಿತು. ಕುಕಿ ಮತ್ತು ಮೈತೇಯಿ ಸಮುದಾಯಗಳ ನಡುವಿನ ಘರ್ಷಣೆ ಇಡೀ ರಾಜ್ಯವನ್ನು ಅಕ್ಷರಶಃ ಸುಟ್ಟು ಕರಕಲು ಮಾಡಿತು. 100 ಮುಗ್ಧರು ಪ್ರಾಣ ಕಳ್ಕೊಂಡ್ರು. ಸಾವಿರಾರು ಜನರು ಮನೆ ಮಠ ಕಳ್ಕೊಂಡು ನಿರಾಶ್ರಿತರ ಶಿಬಿರದಲ್ಲಿ ಕಣ್ಣೀರು ಹಾಕ್ತಿದ್ರು. ಇದೆಲ್ಲಕ್ಕಿಂತ ಘೋರವೆಂದರೆ, ಮಹಿಳೆಯರನ್ನ ಬೆತ್ತಲೆಯಾಗಿ ಮೆರವಣಿಗೆ ಮಾಡಿ ಅವರ ಮೇಲೆ ಅತ್ಯಾಚಾರ ಎಸಗಿದ ಆ ಪೈಶಾಚಿಕ ಕೃತ್ಯ. ಇಡೀ ಪ್ರಪಂಚವೇ ಈ ವಿಡಿಯೋ ನೋಡಿ ತಲೆ ತಗ್ಗಿಸಿತ್ತು ಸ್ನೇಹಿತರೆ. ಭಾರತದ ಆತ್ಮವೇ ನಡುಗಿ ಹೋಯಿತು. ಆದರೆ ದೆಹಲಿಯ ಗದ್ದುಗೆಯ ಮೇಲೆ ಕುಳಿತಿದ್ದ ಪ್ರಧಾನಿಯವರ ಕಿವಿಗೆ ಈ ಆಕ್ರಂದನ ಮಾತ್ರ ಕೇಳಿಸಲೇ ಇಲ್ಲ ಬಾಸ್, ಕೇಳಿಸಲೇ ಇಲ್ಲ. ಕೇಳಿಸಿದ್ರು ಸುಮ್ಮನಿದ್ರು. ತಿಂಗಳುಗಟ್ಟಲೆ ಆ ರಾಜ್ಯ ಹೊತ್ತಿ ಉರಿತಿದ್ರು. ಪ್ರಧಾನಿ ಮಾತ್ರ ಚಕಾರವೆತ್ತಲಿಲ್ಲ. ವಿರೋಧ ಪಕ್ಷಗಳು ಸಂಸತ್ತಿನಲ್ಲಿ ಗದ್ದಲ ಎಬ್ಬಿಸಿ ಇಡೀ ದೇಶವೇ ಇವರ ಮೌನವನ್ನು ಪ್ರಶ್ನಿಸಿದ ಮೇಲೆ ಬಲವಂತವಾಗಿ 36 ಸೆಕೆಂಡುಗಳ ಒಂದು ಕಾಟಾಚಾರದ ಹೇಳಿಕೆ ನೀಡಿದರು. ದೇಶದ ಒಂದು ಭಾಗ ಹೊತ್ತಿ ಉರಿಯುತ್ತಿರುವಾಗ ಅಲ್ಲಿಗೆ ಭೇಟಿ ನೀಡಿ ಜನರಿಗೆ ಧೈರ್ಯ ತುಂಬಬೇಕಾದ ನಾಯಕ ಸುದೀರ್ಘ ಮೌನಕ್ಕೆ ಶರಣಾಗಿದ್ದು ಯಾವ ನ್ಯಾಯ? ಚುನಾವಣೆ ಇರುವ ರಾಜ್ಯಗಳಿಗೆ ದಿನಕ್ಕೊಂದು ಬಾರಿ ಹಾರಿ ಹೋಗಿ ಗಂಟೆಗೊಂದು ಬಟ್ಟೆ ಬದಲಾಯಿಸುವ ಪ್ರಧಾನಿಗೆ ಮಣಿಪುರಕ್ಕೆ ಹೋಗಲು ಕಾಲುಗಳು ಭಾರವಾದದ್ದೇಕೆ? ಇದೇನ ನಿಮ್ಮ 56 ಇಂಚಿನ ಎದೆಯ ಪರಾಕ್ರಮ? ಭಕ್ತಿಯ ಹೆಸರಿನಲ್ಲಿ ಕೊಳ್ಳೆ ಹೊಡೆದ ಕೋಟಿ ಕೋಟಿ ಹಣ. ಈಗ ಧರ್ಮ ಮತ್ತು ನಂಬಿಕೆಯ ವಿಚಾರಕ್ಕೆ ಬರೋಣ. ಅಯೋಧ್ಯೆಯ ರಾಮ ಮಂದಿರ ಕೋಟ್ಯಂತರ ಹಿಂದೂಗಳ ಭಾವನಾತ್ಮಕ ಕೇಂದ್ರ. ರಾಮನ ಮೇಲಿನ ಭಕ್ತಿಯಿಂದ ದೇಶ ವಿದೇಶಗಳ ಮೂಲೆ ಮೂಲೆಗಳಿಂದ ಬಡವ ಬಲ್ಲಿದ ಎನ್ನದೆ ಸಾವಿರಾರು ಜನರು ಕೋಟಿ ಕೋಟಿ ರೂಪಾಯಿ ದೇಣಿಗೆ ನೀಡಿದರು. ಚಿನ್ನ, ಬೆಳ್ಳಿ, ಬೆಲೆ ಬಾಳುವ ಆಭರಣಗಳು ರಾಮಲಲ್ಲಾನ ಪಾದ ಸೇರಿದವು. ಆದರೆ ಈ ಪವಿತ್ರ ಕಾರ್ಯದ ಹಿಂದೆಯೂ ಬ್ರಹ್ಮಾಂಡ ಭ್ರಷ್ಟಾಚಾರದ ವಾಸನೆ ಬಡಿಯಲಾರಂಭಿಸಿತು. ದೇವಸ್ಥಾನದ ಟ್ರಸ್ಟ್ ಮತ್ತು ಸ್ಥಳೀಯ ನಾಯಕರು ಸೇರಿಕೊಂಡು ಭೂಮಿ ಖರೀದಿಯಲ್ಲಿ ಹಗಲು ದರೋಡೆ ಮಾಡಿದ್ದಾರೆ ಅನ್ನೋ ಗಂಭೀರ ಆರೋಪಗಳು ದಾಖಲೆ ಸಮೇತ ಬಯಲಾದವು. 2 ಕೋಟಿ ರೂಪಾಯಿ ಬೆಲೆಯ ಜಮೀನನ್ನು ಕೇವಲ 5 ನಿಮಿಷದಲ್ಲಿ 18 ಕೋಟಿಗೆ ಮಾರಾಟ ಮಾಡಿದ ಮ್ಯಾಜಿಕ್ ದೇಶದ ಜನರನ್ನ ಬೆಚ್ಚಿ ಬೀಳಿಸಿತು. ದೇವರಿಗಾಗಿ ಕೊಟ್ಟ ಹಣವನ್ನು ಬಿಡದೆ ಕೊಳ್ಳೆ ಹೊಡೆಯಲಾಯಿತು. ನಾ ಕಾವುಂಗ ನಾ ಕಾನೇ ದೂಂಗ ಅಂತ ಡೈಲಾಗ್ ಹೊಡೆಯುವ ನಮ್ಮ ಪ್ರಧಾನಿ ದೇವರ ಹೆಸರಿನಲ್ಲಿ ನಡೆದ ಈ ಲೂಟಿಯ ಬಗ್ಗೆ ಒಂದೇ ಒಂದು ಮಾತನ್ನಾದರೂ ಆಡಿದ್ರ? ನೋ, ನೆವರ್. ಇವರ ಮೌನವೇ ಆ ಭ್ರಷ್ಟರಿಗೆ ಶ್ರೀರಕ್ಷೆ ಆಯ್ತಾ? ಭಕ್ತರ ನಂಬಿಕೆಯನ್ನ ಮಾರುಕಟ್ಟೆಯ ಸರಕನ್ನಾಗಿ ಮಾಡಿದಾಗ ಪ್ರಧಾನಿಯವರ 56 ಇಂಚಿನ ಎದೆ ಎಲ್ಲಿ ಅಡಗಿತ್ತು? ಅಥವಾ ಈ ಲೂಟಿಯಲ್ಲಿ ಇವರ ಪಾಲೇನಾದರೂ ಇದೆಯಾ ಅನ್ನೋ ಅನುಮಾನ ಮೂಡಲು ಈ ಮೌನ ಎಡೆ ಮಾಡಿಕೊಡುತ್ತೆ ಅಲ್ವೇ ಬಾಸ್? ಇನ್ನು
ರಾಷ್ಟ್ರೀಯ ಭದ್ರತೆ ಮತ್ತು ಗಡಿ ಕಾಯುವ ಸೈನಿಕರ ಹೆಸರಿನಲ್ಲಿ ಮತ ಕೇಳುವಾಗ ಇರುವ ಉತ್ಸಾಹ ವಾಸ್ತವದಲ್ಲಿ ಅವರು ಸಂಕಷ್ಟಕ್ಕೆ ಸಿಲುಕಿದಾಗ ಇರೋದಿಲ್ಲ. ಅಮೆರಿಕದ ದಾಳಿಯಲ್ಲಿ ಅಥವಾ ವಿದೇಶಿ ನೆಲದ ಕಾರ್ಯಾಚರಣೆಗಳಲ್ಲಿ ನಮ್ಮ ದೇಶದ ನೌಕಾ ಕಾರ್ಮಿಕರು ಪ್ರಾಣ ಕಳ್ಕೊಂಡಾಗ ವ್ಯವಸ್ಥೆ ಯಾಕೋ ಮಂಕಾಗಿ ಬಿಡುತ್ತೆ. ಬೇರೆ ದೇಶಗಳಲ್ಲಿ ನಮ್ಮವರು ಅನಾಥರಂತೆ ಸತ್ತಾಗ ತಕ್ಷಣವೇ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶ್ನಿಸಬೇಕಾದ ಸರ್ಕಾರ ಮೌನಕ್ಕೆ ಶರಣಾಗುತ್ತೆ. ವಿಶ್ವಗುರು ಅಂತ ಕರೆಸಿಕೊಳ್ಳುವ ಹಂಬಲದಲ್ಲಿರುವ ಈ ನಾಯಕರಿಗೆ ತಮ್ಮದೇ ದೇಶದ ಪ್ರಜೆಗಳ ಪ್ರಾಣದ ಬೆಲೆ ಅರ್ಥವಾಗುವುದಿಲ್ಲವೇಕೆ? ಸೈನಿಕರ ಸಾಹಸಗಳನ್ನು ತಮ್ಮ PR ಗಿಮಿಕ್ಕಾಗಿ ಬಳಸಿಕೊಳ್ಳುವವರು ಅದೇ ಸೈನಿಕರು ಅಥವಾ ನೌಕಾ ಸಿಬ್ಬಂದಿ ಅನ್ಯಾಯವಾಗಿ ಸಾವನ್ನಪ್ಪಿದಾಗ ಮೌನ ವಹಿಸುವುದು ಎಂಥ ವಿಪರ್ಯಾಸವಲ್ವೇ? ಸುದೀರ್ಘ ಆಡಳಿತದಲ್ಲಿ ದೇಶದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ದಾಖಲೆಯನ್ನು ಪುಡಿಗಟ್ಟಿದ್ದಕ್ಕೆ ಟ್ರಂಪ್ ವಿಶ್ ಮಾಡಿದ್ದನ್ನು ಖುಷಿಯಿಂದ ಹೆಮ್ಮೆಯಿಂದ ಶೇರ್ ಮಾಡಿ ಸಂಭ್ರಮಿಸುವ ಪ್ರಧಾನಿಗೆ ಅದೇ ಅಮೆರಿಕನ್ ಸೈನಿಕರ ದಾಳಿಯಲ್ಲಿ ಮೃತಪಟ್ಟ 3 ನೌಕಾ ಕಾರ್ಮಿಕರ ಸಾವಿಗೆ ಮರುಗುವುದಕ್ಕೆ ಸಮಯವೇ ಸಿಗಲಿಲ್ಲ. ಮೆಲೋನಿಗೆ ಮೆಲೋಡಿ ಕೊಡೋದಕ್ಕೆ ಕೊಟ್ಟ ಅರ್ಧದಷ್ಟು ಸಮಯವನ್ನು ಕೂಡ 3 ಪ್ರಾಣಕ್ಕೆ ಕೊಡಲಿಲ್ಲ ನಮ್ಮ ನರೇಂದ್ರ ಮೋದಿಯವರು. 75 ಲಕ್ಷ ಕೋಟಿಯ ಸಾಲ ಮತ್ತು ಆರ್ಥಿಕತೆಯ ದಿವಾಳಿತನ. ಗೆಳೆಯರೇ, ಇದೆಲ್ಲ ಗಪ್ ಚುಪ್ಗಳ ನಡುವೆ RBI ಹೊಸದೊಂದು ಸುದ್ದಿ ಬಿಟ್ಟಿದೆ. ದೇಶದ ಸಾಲ 75 ಲಕ್ಷ ಕೋಟಿ ದಾಟಿದೆಯಂತೆ. ಹೌದು ಬಾಸ್, 2014ರಲ್ಲಿ ಅಧಿಕಾರಕ್ಕೆ ಬರುವ ಮುನ್ನ ನೀಡಿದ್ದ ಆ ಬಣ್ಣದ ಭರವಸೆಗಳು ನಿಮಗೆ ನೆನಪಿರಬಹುದು. ವಿದೇಶಗಳಲ್ಲಿರುವ ಕಪ್ಪು ಹಣ ತಂದು ಪ್ರತಿಯೊಬ್ಬರ ಖಾತೆಗೆ 15 ಲಕ್ಷ ಹಾಕ್ತೇನೆ ಅಂದಿದ್ರು ನಮ್ಮ ಮೋದಿ. ಇವತ್ತು 15 ಲಕ್ಷವೂ ಇಲ್ಲ, ಕಪ್ಪು ಹಣವೂ ಕಡಿಮೆಯಾಗಿಲ್ಲ. ಬದಲಾಗಿ ಸ್ವಿಸ್ ಬ್ಯಾಂಕ್ಗಳಲ್ಲಿ ಭಾರತೀಯರ ಕಪ್ಪು ಹಣ ಹೆಚ್ಚಾಗ್ತಲೇ ಇದೆ ಅನ್ನೋ ವರದಿಗಳು ಬರುತ್ತಿವೆ. ಇನ್ನು ದೇಶದ ಆರ್ಥಿಕ ಸ್ಥಿತಿಯಂತೂ ಪಾತಾಳಕ್ಕೆ ಕುಸಿದು ಹೋಗಿದೆ. ಸ್ವಾತಂತ್ರ್ಯ ಬಂದಾಗಿನಿಂದ 2014ರವರೆಗೆ ಒಟ್ಟು ದೇಶದ ಮೇಲಿದ್ದ ಸಾಲವನ್ನು ಕೇವಲ 10 ವರ್ಷಗಳಲ್ಲಿ ಈ ಸರ್ಕಾರ 3 ಪಟ್ಟು ಹೆಚ್ಚಿಸಿದೆ. ಇವತ್ತು ದೇಶದ ಒಟ್ಟು ಸಾಲ 75 ಲಕ್ಷ ಕೋಟಿ ಮೀರಿ ಅತ್ಯಂತ ಗಂಭೀರ ಸ್ಥಿತಿಯಲ್ಲಿದೆ. ಜನಸಾಮಾನ್ಯರ ಮೇಲೆ ಪೆಟ್ರೋಲ್, ಡೀಸೆಲ್, GST ಹೆಸರಿನಲ್ಲಿ ತೆರಿಗೆಯ ಬರೆ ಇಳಿಯಲಾಗ್ತಿದೆ. ಬಡವ ಮತ್ತಷ್ಟು ಬಡವನಾಗ್ತಿದ್ದಾನೆ, ಶ್ರೀಮಂತ ಮತ್ತಷ್ಟು ಶ್ರೀಮಂತನಾಗ್ತಿದ್ದಾನೆ. ಇಷ್ಟೆಲ್ಲ ಆರ್ಥಿಕ ಅರಾಜಕತೆ ಸೃಷ್ಟಿಯಾಗಿದ್ದರೂ ನಮ್ಮ ಪ್ರಧಾನಿಯವರು ಎಂದಾದರೂ ದೇಶದ ಮುಂದೆ ಬಂದು ಈ ಆರ್ಥಿಕ ಬಿಕ್ಕಟ್ಟಿನ ಬಗ್ಗೆ ನೇರವಾಗಿ ಮಾತಾಡಿದ್ದಾರಾ? ಪಾರದರ್ಶಕತೆ ಎಲ್ಲಿದೆ? ಈ ಪ್ರಶ್ನೆ ಕೇಳಿದರೆ ಮಾತ್ರ ಇವರ ಮೌನವೇ ಉತ್ತರ. ನೀಟ್ ಹಗರಣ ಯುವಜನತೆಯ ಕಮರಿದ ಕನಸುಗಳು. ದೇಶದ ಭವಿಷ್ಯ ಯುವಜನತೆ ಅಂತ ಬೊಬ್ಬೆ ಹೊಡೆಯುವ ಈ ವ್ಯವಸ್ಥೆ ಅದೇ ಯುವಜನತೆಯ ಬೆನ್ನಿಗೆ ಹೇಗೆ ಚೂರಿ ಹಾಕಿದೆ ಅನ್ನೋದಕ್ಕೆ ನೀಟ್ ಪರೀಕ್ಷೆಯ ಪೇಪರ್ ಲೀಕ್ ಹಗರಣವೇ ಸಾಕ್ಷಿ. ವೈದ್ಯರಾಗಬೇಕು ಅನ್ನೋ ಕನಸು ಹೊತ್ತು ಹಗಲಿರುಳು ನಿದ್ದೆ ಬಿಟ್ಟು ಓದಿದ ಲಕ್ಷಾಂತರ ಬಡ ಮತ್ತು ಮಧ್ಯಮ ವರ್ಗದ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಶಿಕ್ಷಣ ಮಾಫಿಯಾ ಚೆಲ್ಲಾಟವಾಡಿತು. ಪರೀಕ್ಷೆಯ ಪೇಪರ್ ಲಕ್ಷಾಂತರ ರೂಪಾಯಿಗಳಿಗೆ ಮಾರಾಟವಾಯಿತು. ನ್ಯಾಯ ಸಿಗದೆ ಭವಿಷ್ಯ ಕತ್ತಲಾಗಿ ಕಂಗಾಲಾದ 20ಕ್ಕೂ ಹೆಚ್ಚು ಮುಗ್ಧ ಮಕ್ಕಳು ನೇಣು ಕುಣಿಕೆಗೆ ಕೊರಳೊಡ್ಡಿ ಆತ್ಮಹತ್ಯೆ ಮಾಡಿಕೊಂಡ್ರು. ಸ್ನೇಹಿತರೆ, ಇದು ಕೇವಲ ಸಾವಲ್ಲ, ಇದು ವ್ಯವಸ್ಥೆ ಮಾಡಿದ ಕೊಲೆ, ಮರ್ಡರ್. ಎಕ್ಸಾಮ್ ವಾರಿಯರ್ಸ್ ಅಂತ ಪುಸ್ತಕ ಬರೆದು ಪರೀಕ್ಷಾ ಪೇ ಚರ್ಚಾ ಮಾಡುತ್ತಾ ವಿದ್ಯಾರ್ಥಿಗಳಿಗೆ ಪಾಠ ಮಾಡುವ ಪ್ರಧಾನಿಗೆ ಈ 20 ಮಕ್ಕಳ ಸಾವು ಕಾಣಿಸಲಿಲ್ವೇ? ಶಿಕ್ಷಣ ಮಾಫಿಯಾದ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವ ಬದಲು ಪ್ರಧಾನಿ ಸುಮ್ಮನಿದ್ದದ್ದು ದೇಶದ ಯುವ ಜನತೆಯನ್ನ ತೀವ್ರ ನಿರಾಸೆ ಮತ್ತು ಆಕ್ರೋಶಕ್ಕೆ ದೂಡಿದೆ. ಭ್ರಷ್ಟಾಚಾರದ ಕ್ಯಾಬಿನೆಟ್. ಇನ್ನು ಇವರದ್ದೇ ಕ್ಯಾಬಿನೆಟ್ ಕಡೆ ಕಣ್ಣು ಹಾಯಿಸೋಣ. ಭ್ರಷ್ಟಾಚಾರ ಮುಕ್ತ ಆಡಳಿತ ಕೊಡ್ತೇನೆ ಅಂದವರ ಸಂಪುಟದಲ್ಲಿರುವ ಸಚಿವರು, ಸಂಸದರು ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡ್ತಿದ್ದಾರೆ. CAG ವರದಿಗಳು ಹೆದ್ದಾರಿ ನಿರ್ಮಾಣದಲ್ಲಿನ ಸಾವಿರಾರು ಕೋಟಿ ಹಗರಣವನ್ನು ಎತ್ತಿ ತೋರಿಸಿದ್ವು. ಎಲೆಕ್ಟೋರಲ್ ಬಾಂಡ್ ಮೂಲಕ ದೊಡ್ಡ ದೊಡ್ಡ ಕಂಪನಿಗಳನ್ನು ಬೆದರಿಸಿ ಸಾವಿರಾರು ಕೋಟಿ ವಸೂಲಿ ಮಾಡಿದ ಅಧಿಕೃತ ಹಗರಣ ಜಗತ್ತಿನ ಕಣ್ಣ ಮುಂದಿದೆ. ಇದರ ಬಗ್ಗೆ ಕೇಳಿದರೆ ತುಟಿ ಬಿಚ್ಚದ ಪ್ರಧಾನಿ ವಿರೋಧ ಪಕ್ಷದವರ ಮೇಲೆ ಮಾತ್ರ ED, CBI ಛೂ ಬಿಡ್ತಾರೆ. ಗಂಭೀರ ವಿಷಯಗಳಿಗೆ ಮೌನ ವಹಿಸುವ ಇವರು ಇನ್ನು ವೇದಿಕೆ ಮೇಲೆ ನಿಂತು ಮಾತನಾಡುವ ಪರ್ಯಂತೂ ಹಾಸ್ಯಾಸ್ಪದ. ಕನಿಷ್ಠ ಪಕ್ಷ ಟೆಲಿಪ್ರಾಂಪ್ಟರ್ ಇಲ್ಲದೆ, ಚೀಟಿ ಇಲ್ಲದೆ ಸ್ವಂತವಾಗಿ 2 ನಿಮಿಷ ಮಾತನಾಡಲು ಪರದಾಡ್ತಾರೆ. ಹಿಂದಿ ಭಾಷೆಯನ್ನು ಕೂಡ ಬರ್ಕೊಂಡು ಬಂದು ಓದುವ ದಯನೀಯ ಸ್ಥಿತಿ ಇವರದ್ದು. ಸ್ನೇಹಿತರೆ,
ವಿದೇಶಗಳಿಗೆ ಹೋದಾಗ ಬೇರೆ ದೇಶದ ಅಧ್ಯಕ್ಷರನ್ನ ಶಿಷ್ಟಾಚಾರದ ಪ್ರಕಾರ ಯುವರ್ ಎಕ್ಸಲೆನ್ಸಿ ಅಂತ ಕರೆಯುವುದನ್ನು ಬಿಟ್ಟು ತಮಗೆ ತೋಚಿದಂತೆ ಮಾತನಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶದ ಮಾನ ಹರಾಜು ಹಾಕಿದ್ದು ಎಷ್ಟರ ಮಟ್ಟಿಗೆ ಸರಿ ಹೇಳಿ? ಎಲ್ಲವನ್ನ ಸ್ಕ್ರಿಪ್ಟ್ ಮಾಡಿಕೊಂಡು ಬರುವ ನಾಯಕ ಸ್ಕ್ರಿಪ್ಟ್ ಇಲ್ಲದಾಗ ಚುಪಾರುಸ್ತುಮ್ ಆಗೋದು ಸಹಜ ತಾನೇ? ಬಾಸ್, ಪ್ರಜಾಪ್ರಭುತ್ವದಲ್ಲಿ ಪ್ರಶ್ನಿಸುವುದು ನಮ್ಮ ಮೂಲಭೂತ ಹಕ್ಕು. ನಾಯಕನಾದವನು 56 ಇಂಚಿನ ಎದೆಯನ್ನ ಬರೀ ಮಾತಿನಲ್ಲಿ ತೋರಿಸೋದಲ್ಲ, ದೇಶದ ಜನ ಸಂಕಷ್ಟದಲ್ಲಿದ್ದಾಗ ಅವರ ಜೊತೆ ನಿಂತು ಕಾರ್ಯರೂಪದಲ್ಲಿ ತೋರಿಸಬೇಕು. ಮಣಿಪುರದ ಅತ್ಯಾಚಾರಗಳು, ನೀಟ್ ಪರೀಕ್ಷೆಯಲ್ಲಿ ಕಮರಿದ ಮಕ್ಕಳ ಭವಿಷ್ಯ, ಅಯೋಧ್ಯೆಯ ಭ್ರಷ್ಟಾಚಾರ, 75 ಲಕ್ಷ ಕೋಟಿಯ ಸಾಲದ ಹೊರೆ, ಇವೆಲ್ಲವೂ ಕೇವಲ ಅಂಕಿಅಂಶಗಳಲ್ಲ, ಇವು ನಮ್ಮ ದೇಶದ ವಾಸ್ತವ. ಪ್ರಶ್ನೆಗಳಿಂದ ತಪ್ಪಿಸಿಕೊಳ್ಳಲು, ಸತ್ಯವನ್ನು ಮುಚ್ಚಿಡಲು ಮಾಡುವ ಈ ಚುಪಾರುಸ್ತುಮ್ ತಂತ್ರ ಬಹಳ ದಿನ ನಡೆಯೋದಿಲ್ಲ. ಟೆಲಿಪ್ರಾಂಪ್ಟರ್ ಹಿಂದಿರುವ ನೈಜ ಮುಖವನ್ನು ಇವತ್ತಿನ ಯುವ ಜನತೆ ಅರ್ಥ ಮಾಡಿಕೊಳ್ತಿದೆ. ಮೌನವೇ ಉತ್ತರವಾಗಲು ಸಾಧ್ಯವಿಲ್ಲ. ಜವಾಬ್ದಾರಿಯುತ ಉತ್ತರದಾಯಿತ್ವ ಮಾತ್ರ ಪ್ರಜಾಪ್ರಭುತ್ವವನ್ನು ಉಳಿಸಬಲ್ಲದು. ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಸ್ನೇಹಿತರೆ. ಪ್ರಶ್ನಿಸುವುದನ್ನು ಮುಂದುವರಿಸಿ. ನೋಡ್ತಾ ಇರಿ ಫಸ್ಟ್ ಕನ್ನಡ. ಆಗೋದೆಲ್ಲ ಒಳ್ಳೆಯದಕ್ಕೆ. ನಮಸ್ಕಾರ.